ಇಲ್ಲಿ ಮನೆಗೆ ಸುಣ್ಣ ಹೊಡ್ಸೋಣ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು ಬಣ್ಣ ಬೇರೆ ಹೊಡ್ಸ್ಬಿಡ್ತೀನಿ. ಏನು ಯಜಮಾನ್ರೆ, ಆ ಮಾತುಗಳನ್ನ ನನ್ನ ಕೆನ್ನೆಗಳನ್ನ ನೋಡಿ ಹೇಳಿ. ಇನ್ನು ಕೆನ್ನೆನಲ್ಲಿ ಅಂಥದ್ದು ಏನಿದೆಯೋ? ರೇ ಚಂಪಾ ಚಮಲಿ, ಇದ್ದಕ್ಕಿದ್ದಂಗೆ ನಿನ್ನ ಕೆನ್ನೆಗಳು ಕೆಂಪಾಗಿ ರಂಗೇ ಇರುವೆ. ಯಾರು ನಿನ್ನ ಕೆನ್ನೆಯನ್ನು ಹಿಂಡಿದ್ದು? ನನ್ನ ಕೆನ್ನೆಗಳನ್ನ ನೀವಲ್ಲದೆ ಬೇರೆ ಯಾರ ಕೈಲೂ ಹಿಂಡೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಗೆ ಇಷ್ಟ ಆಯ್ತಾ? ಇಂಥ ರಂಗಾದ ಗುಲಾಬಿ ಬಣ್ಣ ಯಾರಿಗೆ ತಾನೇ ಇಷ್ಟ ಆಗದೆ ಇರುತ್ತೆ? ನೀರಿನಲ್ಲಿ ಅಲೆಯ ಉಂಗುರ, ಕೆನ್ನೆ ಮೇಲೆ ಪ್ರೇಮ ಉಂಗುರ. ಚಂಪಾ ಚಮಲೆ, ಇಂಥ ಸೌಂದರ್ಯವನ್ನು ನೋಡಿದಾಗ ಸಿನಿಮಾ ಹಾಡನ್ನ ಕಟ್ಟಿ ಹೊಗಳೋದು ಹಳೇ ಫ್ಯಾಷನ್ ಕಣೆ. ಈಗಿನ ಕಾಲದಲ್ಲಿ ಏನಿದ್ರು ಪದ್ಯ ಕವಿತೆಗಳನ್ನ ಕಟ್ಟಿ ಹೊಗಳಬೇಕು. ಹಾಗಿದ್ರೆ ನಾನು ಈ ಸುಂದರವಾದ ಕೆನ್ನೆಗಳ ಮೇಲೆ ನೀವೇ ಕವಿತೆ ಕಟ್ಟಿ ಹಾಡಿ ನೋಡೋಣ. ಒಂದು ನಿಮಿಷ ಮುಂದಕ್ಕೆ ಬಾ. ಆಹಾ, ಓಹೋ, ಏನಿದು? ಇದು ಇನ್ನು ರಾಗ ಕಣೆ, ಮುಂದಕ್ಕಿದ್ದ ಪದ್ಯ. ಬೇಗ ಬೇಗ ಹಾಡಿ. ಈ ನಿನ್ನ ಕೆನ್ನೆ ಮೃದುವಾದ ಬೆಣ್ಣೆ, ಆ ಬೆಣ್ಣೆ ನೆಲಮಂಗಲದ್ದು, ನಾಗಮಂಗಲದ್ದು, ಸುಮಂಗಲದ್ದು, ಮಂಡ್ಯದ್ದು, ಇಂಡಿಯಾದ್ದು, ಮನೆಯಲ್ಲಿ ಈಗ ತಾನೇ ಕಡದ ಫ್ರೆಶ್ ಆದ ಬೆಣ್ಣೆ. ಏನು ಯಜಮಾನ್ರೆ, ಕೆನ್ನೆಗಳನ್ನ ಮುಟ್ಟಿ ಹೇಳಿ. ಅಯ್ಯೋ, ಎಷ್ಟೆಲ್ಲ ಮುಟ್ಟೋದು? ಈ ನಿನ್ನ ಕೆನ್ನೆ ಹಾಲುಗೆನ್ನೆ, ಮಧುರಗೆನ್ನೆ ಎಲ್ಲ ಟೋಟಲ್ ಮಾಡಿ ಲಾಸ್ಟಲ್ಲಿ ಹೇಳ್ಬೇಕಂದ್ರೆ ನೀನು ಬಲು ಚೆನ್ನೆ. ಅವ್ರು ಹೇಳಿದ್ದೆಲ್ಲ ಬರ್ಕೊಂಡಿದ್ದೀನಿ ಕಣ. ಗನ್ನೆ ಚೆನ್ನೆ ಒಂದು ಕವನ ಸಾಕು ಕಣೋ, ಒಂದು ತಿಂಗಳಿಗಾಗುವಷ್ಟು ಮಸಾಲ ದೋಸೆನ ಸಂಪಾದಿಸ್ಬೋದು. ಓ ಮೈ ಗಾಡ್, ಈ ಕವಿತೆನ ಬರ್ದಿದ್ದು ಹಬಿನಾ? ಹೇಳಿದ್ ಬಾವ, ಆದ್ರೆ ಬರ್ಕೊಂಡಿದ್ ನಾನು. ವಾಟ್ ಇಸ್ ದಿಸ್? ಮೇಲುಕೋಟೆ, ಏಳುಕೋಟೆ, ಮಂಡ್ಯ, ಇಂಡಿಯಾ. ದಿಸ್ ಇಸ್ ಟೂ ಮಚ್. ಮುಟ್ಟಿದರೆ ನಲಗುತ್ತಂತೆ, ಹಿಡಿದರೆ ಕರಗುತ್ತಂತೆ. ಯಾರು ಹೇಳಿದ? ಪಾಂಡ್ರಂಗನೆ. ಚಂಪನ್ ಕೆನ್ನೆ ಮುಟ್ಟಿ ಬಾವ ಹೊಗಳಿದ್ದೆ. ಮುಂದೆ ಯಾವಾಗಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಬರ್ದಿಟ್ಕೊಂಡಿದ್ವಿ, ಇವತ್ತೇ ಉಪಯೋಗಕ್ಕೆ ಬಂದ್ಬಿಡ್ತು. ಮನೆ ಕೆಲಸದೊಳ ಕೆನ್ನೆನ ಅಭಿ ಈ ರೀತಿ ವರ್ಣನೆ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಕರ್ಸಿ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಹಬಿ ಕಮ್ ಯಾರ್. ಚೆನ್ನಾಗಿದೆ, ಪರವಾಗಿಲ್ಲ ಬಿಡ್ರೆ. ಇತ್ತೀಚೆಗೆ ನೀವು ತುಂಬಾ ಚೆನ್ನಾಗಿ ಕವನ ಬರೆಯೋದನ್ನು ಕಲ್ತು ಬಿಟ್ಟಿದ್ದೀರಾ. ಹಬಿ ಡೋಂಟ್ ಟಾಕ್ ರಮೇಶ್, ಈ ಕವಿತೆನ ನೀವು ಬರ್ದಿದ್ದು. ಇಲ್ಲ ಕಣ್ರೆ, ಬಹುಶಃ ಯಾರೋ ದೊಡ್ಡ ಕವಿಗಳು ಈ ಕವಿತೆನ ರಚಿಸಿರ್ಬೇಕು. ನೀವು ಕೊಂಚ ಬದಲಾಯಿಸ್ಬಿಟ್ಟು ನನಗೆ ಅಪ್ಲೈ ಮಾಡಿ ಹೇಳ್ತಾ ಇದ್ದೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾವ ದೊಡ್ಡ ಕವಿನೂ ಈ ರೀತಿ ಇಷ್ಟು ಕೆಟ್ಟದಾಗಿ ಕವಿತೆನ ಬರೆಯಲ್ಲ. ನಿಜ ಹೇಳಿ, ಯಾರ ಕೆನ್ನೆ ನೋಡಿ ಈ ಕವಿತೆನ ವರ್ಣನೆ ಮಾಡಿ ಬರ್ದಿದ್ರು? ಹೋಗಪ್ಪಾತಾಗೆ, ನನ್ನ ಟೇಸ್ಟ್ನೇ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅದು ನೋಡಿ ಜಾಜಿ ಜಂಬಲ್ದಿನಿ ಅವರೇ, ನನ್ನ ಸುತ್ತ ಮನಸ್ಸಿನ ತುಂಬಾ ಫುಲ್ಲು ನೀವೇ ಆವರಿಸ್ಕೊಂಡ್ಬಿಟ್ಟಿದ್ರಲ್ವಾ, ಹಾಗಾಗಿ ನಿಮ್ ಕೆನ್ನೆ ಕುರಿತೆ ಬರ್ತಕ್ಕಂತ್ರಿ ಈ ನಿಮ್ಮ ಕೆನ್ನೆ. ಟಚ್ ಮೀ, ಇದೆಲ್ಲ ಸುಳ್ಳು. ನೀವು ಸುಳ್ಳು ಅನ್ಕೊಂಡ್ರೆ ನಾವು ಏನು ಮಾಡಕ್ಕಾಗಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ಗೆಲ್ಲ ಗೊತ್ತು. ನೀವು ಈ ಕವಿತೆನ ಆ ಚಂಪನ್ ಕೆನ್ನೆ ನೋಡಿ ವರ್ಣನೆ ಮಾಡಿ ಬರ್ದಿರೋದು. ಈಗಲೇ ಅವಳನ್ನ ಕರೆದು ಇತ್ಯರ್ಥ ಮಾಡ್ತೀನಿ. ಲೇ ಮನೆ ಕೆಲಸದವಳೆ, ಬಾರಿ ಇಲ್ಲಿ. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲ್ಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಚಿಕ್ಕದು ಬೆಳೆಯೋದು ತಪ್ಪುತ್ತೇನೆ. ಏನು ಯಜಮಾನ್ರೆ, ನೀವು ಉಲ್ಟಾ ಹೊಡೆದ್ಬಿಟ್ರ? ಇಲ್ಲಿ ಮನೆ ಯಜಮಾನನಿಗೆ ಎಲ್ಲರೂ ಸೇರ್ಕೊಂಡು ಉಲ್ಟಾ ಹೊಡ್ಕೊಂಡು ಕೂತಿರೋವಾಗ ನಾನ್ ತಾನೇ ಇನ್ನೇನ್ ಮಾಡ್ಲಿ? ಲೇ ಚಂಪಾ, ಈ ಕವಿತೆನ ಯಾರನ್ನ ನೋಡಿ ಬರ್ದಿರೋದು ಅಂತ ಹೇಳೆ. ಯಾಕೆ ಉರಿಯೋದಂತ ತುಪ್ಪ ಸುರಿತೀಯಾ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ನಾನೇನ್ ನೋಡ್ಲಿ? ಇಂಥೋಳ ಹಬಿ ಮನೆ ಕರ್ಕೊಂಡ್ ಇಟ್ಕೊಂಡಿದ್ದೀರಲ್ಲ. ಒಂದು ನಿಮಿಷ, ಇಟ್ಕೊಂಡಿದ್ದೀರಾ ಅಂತ ಏನು ಪದ ಪ್ರಯೋಗ ಮಾಡಿದ್ರಲ್ಲ, ಅದು ಮೊದಲು ವಾಪಸ್ ತಗೊಳ್ಳಿ. ನಮ್ಮ ಕನ್ನಡ ಹೇಳಿ ಕೇಳಿ ತುಂಬಾ ಸೂಕ್ಷ್ಮ, ಒಂದು ಪದಕ್ಕೆ 100 ಅರ್ಥ ಬಂದ್ಬಿಡುತ್ತೆ. ನೋಡಿ, ನಾನು ಯಾರನ್ನ ಇಟ್ಕೊಂಡಿಲ್ಲ, ಅವಳು ಈ ಮನೆಯಲ್ಲಿ ಇದ್ದಾಳೆ, ಅವಳ ಪಾಡಿಗೆ ಅವಳಿದ್ದಾಳೆ, ನನ್ನ ಪಾಡಿಗೆ ನಾನಿದ್ದೀನಿ. ಆಗಾಗ ಇಂಥವೆಲ್ಲ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಇನ್ನೊಂದ್ಸಲ ಈ ರೀತಿ ಮಾಡಿದ್ದೆ ಆದ್ರೆ ನಿಮ್ಮಿಬ್ರು ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಯಾಕೆ ಒಳ್ಳೆ ಕಳ್ಳ ಬೆಕ್ಕಿನ ಹೊಂಚಾಗ್ತಾ ಇದೆಯಾ? ಮಾತಾಡ್ಬೇಡ. ಏನ್ ಮಾಡ್ತಾ ಇದೀಯೇ? ಮಜಾ ತೋರಿಸ್ತೀನಿ ನೋಡು. ಅಲ್ಲಿ ಕೂತಿರೋದು ನಿನ್ ಗಂಡ ಕಣೆ. ಅದ್ ನನ್ಗೂ ಗೊತ್ತು, ಅವ್ರನ್ನ ಸ್ವಲ್ಪ ರೇಗ್ಸೋಣ ಅಂತ. ರಾಮರಾಮ, ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೂ ನನ್ನ ಕಣ್ಣೆದುಳಿಗೆ ಈ ರೀತಿ ಸಲಸಾಡ್ಬೇಕು ಅಂತಿದೆಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಸ್ವಲ್ಪ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ತ್ಯಾ? ಹೋಗ್ತೀನಿ, ಹೋಗೆ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗು.
ಯಾವುದಿದು ಸುಕೋಮಲವಾದ ಕೈ. ಈ ಕೈಯಿಂದ ನನ್ನ ಕೆನ್ನೆಗಳನ್ನು ಮುಟ್ತಾ ಇದ್ರೆ ನನ್ನ ಕೆನ್ನೆ ರಂಗೇ ಇರುತ್ತೆ. ಯಾರೇ ಸುಂದ್ರಿ? ನಾನಪ್ಪ. ಹೇ, ಅಯ್ಯ ಇದನ್ನ ಮೊದಲೇ ಹೇಳಬಾರ್ದ, ಕಿಕ್ಕೆಲ್ಲ ಇಳಿದೋಯ್ತು. ಈಗಂತದ್ದು ಏನಾಯ್ತಪ್ಪ? ನೀನು ಹಿಂದ್ಗಡೆಯಿಂದ ಬಂದು ಕೆನ್ನೆ ಸೋರ್ದಿಲ್ಲ, ನಾನು ಬೇರೆ ಯಾರು ಅನ್ಕೊಂಡು ಮಿಸ್ಟೇಕ್ ಮಾಡ್ಕೊಂಡು ಸಂತೋಷ ಪಟ್ಬಿಟ್ಟೆ. ನನ್ಗೀಗ ಕೆಟ್ಟ ಕೋಪ ಬಂದಿದೆ. ನಿನ್ನನ್ನು ಸಮಾಧಾನ ಮಾಡೋದಕ್ಕೆ ನಾನು ಏನಮ್ಮ ಮಾಡಬೇಕು? ಸಿನಿಮಾ ಕರ್ಕೊಂಡೋಗಿ. ಅತ್ತೆ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಈ ಕೋತಿಗಳು ಎಲ್ಲಿ ಹೋದ್ವೆ? ಪದ್ದು ಬಿಟ್ಲನ? ಅಯ್ಯೋ, ನನ್ನ ಮಗಳು ಪಲ್ಲು ಆ ಬಿಟ್ಲಿನ ಜೊತೆ ಹೋದ್ವು, ಇಷ್ಟೊತ್ತಾದ್ರೂ ಬಲಲೇ ಇಲ್ಲ. ಯಾವಾಗ ನೋಡಿದ್ರು ಬೀದಿ ಸುತ್ಕೊಂಡು ಕಡ್ಲೆಕಾಯಿ ತಿನ್ಕೊಂಡು ಅರ್ಧ ಗಂಟೆಗೆಲ್ಲ ಬಂದ್ಬಿಡೋರು. ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಅವರಿಬ್ರು ಓಡೋಗಿರ್ಬೇಕು. ಲೇ ಆಡೋ ಮಾತ್ಕೊಂದು ಅರ್ಥ ಬೇಡವೇನೆ? ಮದುವೆ ಆಗಿ ಎಲ್ಲ ಆದ್ಮೇಲೂ ಇನ್ನೆಂಥದ್ದೇ ಓಡ್ ಹೋಗೋದು? ತಲೆ ಕೆಟ್ಟ ಅಳಿಯ ತಲೆ ಕೆಟ್ಟ ಮಗಳು ಯಾವಾಗ ಏನ್ ಮಾಡ್ತಾರೆ ಯಾರಿಗ್ ಗೊತ್ತು? ಹಾಗೇನಾದ್ರೂ ಅವರಿಬ್ರು ಓಡೋಗಿರೋದೇ ನಿಜ ಆದ್ರೆ ಈ ಮನೆಯಿಂದ ಇನ್ನೊಂದು ಜೋಡಿ ಓಡೋಗತ್ತೆ. ಯಾಲೇ ಅದು? ನಾನು ನಮ್ಮ ಯಜಮಾನ್ರು. ಲೇ, ಈ ಮಾತನ್ನ ನನ್ನ ಸೊಸೆ ಏನಾದ್ರೂ ಕೇಳಿಸ್ಕೊಂಡ್ರೆ ನಿನ್ನ ಬಾಣಲ್ಲಿ ಹಾಕಿ ಹುರಿದು ಮುಕ್ಕ ಬಿಡ್ತಾಳೆ. ಹೋಗೆ ಕೆಲಸ ನೋಡು, ಹೋಗೆ. ಸಿನಿಮಾ ಸೂಪರ್ ಆಗಿತ್ತಮ್ಮ ಪಲ್ಲು. ಏನಪ್ಪ, ನಾನ್ ಸಿನಿಮಾ ನೋಡ್ಲೇ ಇಲ್ಲ. ಮತ್ತೇನ್ ಮಾಡ್ತಿದ್ದೆಮ್ಮ? ನಿಮ್ಮನ್ನೇ ನೋಡ್ತಾ ಇದ್ದೆ. ಆ ಕತ್ತಲ್ಲಿ ನನ್ನ ಮುಖ ನೀನು ಕಾಣ್ತಿತ್ತನಮ್ಮ. ಪರ್ದೆ ಮೇಲೆ ಅಲ್ಪ ಸ್ವಲ್ಪ ಬೆಳಕು ಬೀಳ್ತಾ ಇತ್ತಲ್ಲ, ಆ ಬೆಳಕಲ್ಲೇ ನಿಮ್ಮನ್ನ ನೋಡ್ಕೊಂಡೆ. ಏನಪ್ಪ, ಮಧ್ಯೆ ಮಧ್ಯೆ ನಿಮ್ ಕೆನ್ನೆ ಸವರ್ತಾ ಇದ್ದೆ. ಆಗ ನೀವೆಷ್ಟು ಖುಷಿ ಪಡ್ತಿದ್ರಿ ಗೊತ್ತಾ? ನನ್ನ ಕೆನ್ನೆ ಸವರ್ತಿದ್ದಿದ್ ನೀನೇನಮ್ಮ? ನಾನು ಬೇರೆ ಯಾರು ಅಂತ ಮಿಸ್ಟೇಕ್ ಮಾಡ್ಕೊಂಡು ಸಂತೋಷ ಪಟ್ಬಿಟ್ಟೆ. ಮುಂದಿನ ವಾರ ರೆಡಿ ಆಗಿರಿ, ಇನ್ನೊಂದು ಸಿನಿಮಾ ಕರ್ಕೊಂಡೋಗಿರಂತೆ. ಅಲ್ಲಮ್ಮ ಪಲ್ಲು, ಕತ್ಲಲ್ಲಿ ನನ್ನ ಮುಖ ನೋಡೋದಕ್ಕೆ ಸಿನಿಮಾಗೆ ಯಾಕಮ್ಮ ಹೋಗ್ಬೇಕು? ಮನೇಲೇ ನೋಡ್ಬೋದಲ್ಲ. ನಿಮಗ್ ಪ್ರೈವಸಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾಕಮ್ಮ ದೇವ್ರು ಕೊಡ್ತಂಗೆ ಸಿಕ್ಕಾಪಟ್ಟ ಬೇಜಾರಲ್ಲಿದೆಯಾ? ಅಣ್ಣಯ್ಯ, ನಮ್ಮ ಯಜಮಾನ್ ಸಿನಿಮಾ ಕರ್ಕೊಂಡು ಹೋಗಿದ್ ವೇಸ್ಟ್ ಆಗೋಯ್ತು. ಯಾಕಮ್ಮ ಆಯೋಗ್ಯ ಸಿನಿಮಾ ಮುಗಿಯೋವರೆಗೂ ನಿದ್ದೆ ಹೊರಬಿಟ್ನ? ನಾನು ಅವ್ರು ನೋಡ್ತಿದ್ದೆ, ಅವರು ಸಿನಿಮಾ ನೋಡ್ತಾ ಇದ್ರು. ನನ್ ಬಗ್ಗೆ ಗಮನ ಹರಿಸ್ಲಿ ಅಂತ ಆಗಾಗ ಕೆನ್ನೆ ಸೋರ್ತಾ ಇದ್ನ. ಆಗ ಅವ್ರು ಖುಷಿ ಪಡ್ತಾ ಇದ್ರು. ಆದ್ರೆ ಇಲ್ಲಿ ಬಂದ್ಮೇಲೆ ಹೇಳ್ತಾರೆ ಕೆನ್ನೆ ಸೋರಿಗ್ ಬೇರೆ ಯಾರು ಅಂತ ತಪ್ಪು ತಿಳ್ಕೊಂಡಿದ್ದೆ ಅಂತ. ಬೇಜಾರಾಗಲ್ವಾ ಅಣ್ಣಯ್ಯ? ಭಾರತೀಯ ಯಾವ ನಾರಿಗೆ ಬೇಜಾರಾಗದೆ ಇರುತ್ತಮ್ಮ? ದೇವ್ರು ಕೊಟ್ಟ ತಂಗಿ, ಇದ್ದೇ ವಿಚಾರ ಕುರಿತು ನಿನ್ನ ಹತ್ರ ಮಾತುಕತೆ ಆಡಬೇಕು ಅಂತ ನಾನು ತಯಾರಾಗಿ ಬಂದೆ. ಅಷ್ಟರಲ್ಲಿ ಸತ್ಯಾಂಶ ಏನು ಅಂತ ನೀನು ಹೇಳ್ಬಿಟ್ಟು ನನ್ನ ಕೆಲಸನ ಹಗುರ ಮಾಡಿದೆ. ಬರೀ ಸಿನಿಮಾ ಟಾಕೀಸ್ ಅಂತಲ್ಲಮ್ಮ, ಸಿನಿಮಾಗೆ ಹೋಗೋದಕ್ಕಿಂತ ಮುಂಚೆ ನೀನು ಅವನಿಗೆ ಗೊತ್ತಿಲ್ದಂಗೆ ಹಿಂದ್ಗಡೆಯಿಂದ ಬಂದು ಅವ್ನ ಕೆನ್ನೆ ಸವರ್ದೆ ಗೊತ್ತಾ? ಅವಾಗ ಅವ್ನ ರಿಯಾಕ್ಷನ್ ಯಾವ ಥರ ಇತ್ತು ಗೊತ್ತೇನಮ್ಮ? ನಾನು ಫೋಟೋ ತೆಗೆದಿಟ್ಟಿದ್ದೀನಿ ಮಗ, ಇರಮ್ಮ ಒಂದು ಸೆಕೆಂಡ್ ಇರೋ, ಉದಾಹರಣೆ ಸಮೇತ ತೋರಿಸ್ಬೇಕು, ಏನಾದ್ರು ತೋರಿಸೋದಾಗ ನೋಡಮ್ಮ ಹೆಂಗಿದೆ ರಿಯಾಕ್ಷನ್. ಎಷ್ಟು ಖುಷಿಯಾಗಿದ್ದಾರೆ ನೋಡಮ್ಮ, ಕೆನ್ನೆ ಸವರದ್ ನೀನೇ ಅಂತ ಗೊತ್ತಾದ್ಮೇಲೆ ಅವ್ನ ರಿಯಾಕ್ಷನ್ ಯಾವ ಥರ ಇತ್ತು ಗೊತ್ತಾ? ಫೋಟೋ ನಂಬರ್ 2 ನೋಡಮ್ಮ. ಯಾಕೆ ಹಾಗಲಕಾಯಿ ತಿಂದವ್ರ ತರ ಮುಖ ಮಾಡ್ಕೊಂಡಿದ್ದಾರೆ? ಅದು ಹಂಗೆ ಅಮ್ಮ, ನೀನಂತ ಗೊತ್ತಾಯ್ತಲ್ಲ ಅದಕ್ಕೆ ಹಂಗೆ ಮಾಡಿದ್ದಾನೆ. ನೋಡಮ್ಮ, ಇತ್ತೀಚೆಗೆ ಅವ್ನು ನಡೀತಾ ಈ ಥರ ಇದೆ ಅಂದ ಮೇಲೆ ನಮ್ಮ ಅಳಿಯಂದ್ರಿಗೆ ಈಗ ಯಾವುದೋ ಹೊಸ ಹುಡುಗಿ ಜೊತೆಗೆ ಅದು ಇದೆ ಅಂತಾನೆ ಅರ್ಥ. ನನಗೆ ಅನುಮಾನ ಬಂದಿತ್ತು ಅವ್ರು ಹೇಳ್ದಾಗ್ಲೆ, ಆದ್ರೆ ನೀನ್ ಹೇಳಿದ್ಮೇಲೆ ಅದು ನಿಜ ಅನ್ನಿಸ್ತಿದೆ. ಅಮ್ಮ, ನಮ್ಮ ಅಳಿಯಂದ್ರು ಯಾವತ್ತು ಈ ನನ್ನ ಮನೆ ಒಳಗಡೆ ಕಾಲಿಟ್ಕೊಂಡು ಬಂದ್ರು ಆವತ್ತೇ ನಾನು ಸ್ಮೆಲ್ಲಲ್ಲಿ ಕಂಡಿಡ್ಬಿಟ್ಟೆ ನಮ್ಮ ಈ ಅಳಿಯಂದ್ರ ನಡೀತಾ ಸರಿ ಇಲ್ಲ ಅಂತ. ಆದ್ರೂ ನನಗೆ ಇನ್ನೊಂದ್ಸತಿ ಕನ್ಫರ್ಮ್ ಆಗ್ಬೇಕು. ಆಗ್ಲೇಬೇಕೇನಮ್ಮ? ಸರಿ, ಮತ್ತೊಂದ್ಸಲ ಕರಿ, ಅವ್ನ ಕೆನ್ನೆ ಸವರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಗಮನಿಸು. ಅದು ಏನು ತೀರ್ಮಾನ ತಗೋತೀವೋ ಬಿಡ್ತೀವೋ ಅದು ನಿನಗೆ ಬಿಟ್ಟಿತ್ತು ಕಣಮ್ಮ. ತಪ್ಪಿ ಅವನ ನಡತೆ ಸರಿ ಇಲ್ಲ ಅಂತ ನಿನ್ನ ಮನಸ್ಸಿಗೆ ಏನಾದ್ರು ಅನ್ಸಿದ್ರೆ ಎದ್ರಕೋಬೇಡ. ನಾನಿದ್ದೀನಿ, ಎದ್ರಕೋಬೇಡ. ಇವತ್ತು ರಾತ್ರಿನೇ ಅವ್ನ ಕತ್ತಿಸಿಗೆ ಸಾಯಿಸ್ಬಿಡು, ನಿನ್ನ ರೂಮಲ್ಲೇ ಮಣ್ಣು ಮಾಡಿಬಿಡು. ಬೆಳಕು ಹರಿಯೋದ್ರೊಳಗಡೆ ಹೊಸ ಹುಡುಗನ್ ತಂದು ನಿನಗೆ ಗಂಡನನ್ನಾಗಿ ಮಾಡ್ತೀನಿ. ಈಗಲೇ ಟೆಸ್ಟ್ ಮಾಡ್ತೀನಿ. ಏನಪ್ಪ, ಬನ್ನಿ ಇಲ್ಲೇ. ಏನಮ್ಮ ಪಲ್ಲು? ಹೇಳೋದು ಕೇಳೋದು ಏನು ಇಲ್ಲ, ನನ್ನ ಕಡೆ ತಿರುಗೆ. ಯಾಕಮ್ಮ ಈಗ ಮುಖ ಹೊಡಿತಾ ಇದೆಯಾ? ಸ್ಪರ್ಶ ಜ್ಞಾನನೇ ಇಲ್ವಲ್ಲಪ್ಪ ನಿಮ್ಗೆ? ಕೆನ್ನ ಮುಸ್ರೆ ತಿಕ್ದಂಗೆ ತಿಕ್ಕಿದ್ರೆ ಎಲ್ಲಿ ನಮ್ಮ ಜ್ಞಾನ ಬರ್ತದೆ? ಹೋಗಿ ಇಲ್ಲಿಂದ. ಅಲ್ಲಂದ್ರೆ ನೀವಾ? ಯಾ, ಆಹಾಹಾ, ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀರಾ. ನಿಮ್ಮನ್ನ ನೋಡ್ತಾ ಇದ್ಲೇ ನಿಮ್ಮ ಯಜಮಾನ್ರ ಜ್ಞಾಪಕ ಬರ್ತಾರೆ ಅಂತ ಮಾತ್ರ ಹೇಳ್ಬಿಡಿ. ಯಾಕೆಂದ್ರೆ ನಾನು ನಿಮ್ಮ ಮಗಳ ಗಂಡ. ಅದೇ ದಂಡ. ಅಯ್ಯೋ, ನೀವು ನಿಮ್ಮ ಹುಟ್ಟು ಆ ದೇವರಿಗೆ ಪ್ರೀತಿ. ನೆನ್ನೆ ಯಾವುದೋ ಮೂಡಲ್ಲಿದ್ರು ಅನ್ಸುತ್ತೆ, ಅದಕ್ಕೆ ಸ್ಪರ್ಶ ಜ್ಞಾನ ಗೊತ್ತಾಗಿಲ್ಲ. ಇವತ್ತು ಕೊನೆ ಪ್ರಯತ್ನ ಮಾಡ್ತೀನಿ. ನಾನು ಅವ್ರ ಕೆನ್ನೆ ಮುಟ್ಟಿದಾಗ ಅವ್ರು ಸಂತೋಷ ಪಡ್ಲೇಬೇಕು.
ಏನಪ್ಪ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ಪಲ್ಲು ನನಗೆ ಗೊತ್ತಿಲ್ಲದೆ ಇರೋಂಥದ್ದು ಏನಾರು ಹೇಳಮ್ಮ. ನಿಮ್ ಕೆನ್ನೆಗಳು ಎಷ್ಟು ಚೆನ್ನಾಗಿವೆ. ಓ ಪಲ್ಲು, ನಾನೇ ಚಿಕ್ಕ ಮಗುನ ಅವಾಗ ಬಂದು ಕೆನ್ನೆ ಸೋರೋದಕ್ಕೆ ನೋಡು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಪೌಡರ್ ಎಲ್ಲ ಹಾಕೊಂಡ್ ಬಂದಿದೆ, ಎಲ್ಲ ಹಾಳಾಗೋಯ್ತು. ಯಾಕಪ್ಪ ಬೈತಿದ್ದೀರಾ? ಮತ್ತಿನ್ನೇನಮ್ಮ, ಬಂದು ಕೆನೆ ಸೋರ್ದು ಇಷ್ಟೇ ಆಗೋಯ್ತಲ್ಲ. ನಾನ್ ನಿಮ್ ಹೆಂಡ್ತಿನಪ್ಪ. ಹೆಂಡತಿ ಅದು ಮಾತ್ರಕ್ಕೆ ಬಂದು ಕೆನೆ ಸೌರ್ತಾನೆ ಇರೋದಾ? ಮದುವೆ ಆಗ 4 ವರ್ಷ ಆಯ್ತಾ, ಜ್ಞಾಪಕ ಇರಲಿ. ನಾವೇನ್ ನೀವು ಪ್ರೇಮಿಗಳ? ಛೇ, ಹುಟ್ಟಿದ್ದಕ್ಕೆ ನನ್ನ ಕೆನ್ನೆಲ್ಲ ಒಳಗೋಗ್ಬಿಡ್ತು. ತಿರ್ಗಾ ಮೇಕಪ್ ಮಾಡ್ಕೋಬೇಕಲ್ಲಪ್ಪ. ಅಣ್ಣಯ್ಯ, ನೀನ್ ಹೇಳಿದ್ ನಿಜ. ಇವತ್ತು ನಮ್ಮ ಯಜಮಾನ್ರು ಕೆನ್ನೆ ಮುಟ್ಟಕ್ ಹೋಗಿದ್ದೆ, ಸಿಳ್ಳ ಹಿಡ್ದಂಗ್ ಆಡ್ಬಿಟ್ರು. ಅದು ನೋಡಮ್ಮ, ದೇವರು ಕೊಟ್ಟ ತಂಗಿ ಅಲ್ಲ. ಒಬ್ಬ ಅಣ್ಣನಾಗಿ ಇಂಥ ಮಾತುಗಳನ್ನು ಹೇಳಬೇಕೋ ಬೇಡವೋ ನನಗಂತೂ ಗೊತ್ತಿಲ್ಲ. ಆದರೂ ಹೇಳದೆ ವಿಧಿ ಇಲ್ಲ, ಧೈರ್ಯ ತಂದ್ಕೊಂಡು ಹೇಳ್ಬಿಡ್ತೀನಮ್ಮ. ಈ ಸತ್ಯ ಶೋಧನೆ ಅನ್ನೋದೇನಿದೆಯಲ್ಲ, ಅದನ್ನು ನಾವು ಯಾವತ್ತೂ ಕೂಡ ಪದೇ ಟೆಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದಮ್ಮ. ಒಂದು ಸಲ ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ ಹೋಗ ಶಿವನೇ ಇದೇ ನಮ್ಮ ಬಾಳು ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ನನ್ನ ಮೇಲೆ ಒಂದು ಚೂರು ಪ್ರೀತಿ ಇಲ್ಲ. ಇಷ್ಟು ದಿವಸ ನಿನ್ನ ಮೇಲಿದ್ದ ಪ್ರೀತಿ ಏಕಾಏಕಿ ಬೇರೆ ಕಡೆ ಹರಿದು ಹೋಗ್ತಾ ಇದೆ ಅಂದಮೇಲೆ ಅವನಿಗೆ ಅದು ಇದೆ ಅಂತಾನೆ ಅರ್ಥ. ಆ ಪ್ರೀತಿ ಬೇರೆ ಕಡೆ ಹರಿದು ಹೋಗಿದೆ ಅಂತ ನೀನು ತಿಳ್ಕೊಂಡು ಸುಮ್ಮನೆ ಬಿಡು. ವಾಟ್ ಆರ್ ಯು ಟಾಕಿಂಗ್ ನಾನ್ಸೆನ್ಸ್? ನಾವು ಸೆನ್ಸ್ ಇಟ್ಕೊಂಡೆ ಮಾತಾಡ್ತಾ ಇದೀವಿ ಕಣ್ರಿ. ಇಷ್ಟು ದಿವಸ ಹೆಂಡತಿ ಮೇಲಿದ್ದ ಪ್ರೀತಿ ಏಕಾಏಕಿ ಬೇರೆ ಕಡೆ ಹರಿದು ಹೋಗ್ತಾ ಇದೆ ಅಂದ್ರೆ ಏನರ್ಥ ನಿಮಗೆ ಇವೆಲ್ಲ ಗೊತ್ತಾಗಲ್ಲ. ಸ್ವಲ್ಪ ಸುಮ್ಮನೆ ಇದ್ದು ಬಿಡಿ. ನೋ, ವಿಟ್ಲ ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ರೇ ಬಿಟ್ಟಲ್ ಕಟ್ಕೊಂಡವ್ರು ತಾವಲ್ಲ ಕಣ್ರಿ, ನನ್ನ ತಂಗಿ. ಇದು ನನ್ನ ತಂಗಿಯ ಬಾಳಿನ ಪ್ರಶ್ನೆ. ಇವು ನಿಮಗೆಲ್ಲ ಗೊತ್ತಾಗಲ್ಲ. ದೇವ್ರ ಕೊಡ್ತಕ್ಕೆ ನೋಡು, ನಾನು ನಿನ್ನ ಪಾಲಿಗಿದ್ದೀನಿ. ನೀನು ಯಾವ ತೀರ್ಮಾನ ತಗೋಬೇಕು ಅಂತಿದ್ಯೋ ಆ ತೀರ್ಮಾನ ತಗೋ. ಇವತ್ತು ನಿಮ್ಮ ಯಜಮಾನ ಬರ್ತಿದ್ದಾಗೆ ಹೆಸರೇ ಕರಿ. ಬಿಟ್ಟಲ್ಲ, ಇಲ್ಲಿ ಬಾರೋ. ನಿನ್ನ ಮನಸ್ಸಿನಲ್ಲಿ ಅದು ಯಾವ ಹುಡುಗಿ ಇದೆಯೋ ಆ ಹುಡುಗಿನ ಮನೆಗೆ ಕರ್ತರಬೇಕು. ನನ್ನ ಕಾಲಿಡಿದು ಕ್ಷಮೆ ಕೇಳಿಸ್ಬೇಕು ಅಂತ ಹೇಳು. ಇಲ್ಲ ಅಂದ್ರೆ ನಾವು ಉಪವಾಸ ಬಿದ್ದು ಸಾಯ್ತೀನಿ ಅಂತ ಹೇಳು. ಹಾಗೆಲ್ಲ ಹೇಳ್ಬಿಡ. ನಮ್ಮ ಸಂಸಾರ ಯಾಕೆ ಹೋಗಿದ್ದೊಂಟೆ ನಮ್ಮ ತಂಗಿ ಸಂಸಾರನ ಯಾಕೆ ಹೋಗ್ಬೇಕಾ? ಹೋಗ್ರೆ ಬೆಡ್ರೂಮಲ್ಲಿ ಸಿಂಗಲ್ ಬೆಡ್ ಮೇಲೆ ಹೊರನಾಡಿ ಹೋಗಿ ನಾವು ಚಾಪೆ ಹಾಸ್ಕೊಂಡಿಲ್ಲ ಎಲ್ಲ ಬಿಕ್ಕತ್ತೀವಿ. ಹೋಗ್ರಿ. ಏನಪ್ಪ ಬನ್ನಿಲೆ. ನೀನಂದ್ರೆ ನನಗಿಷ್ಟ. ಕೆನ್ನೆ ಮೇಲೆ ಮೇಕಪ್ ಅಂತೂ ಹಾಳು ಮಾಡಿದೆ, ನಿಮ್ದೆ ಕನ್ಸು ಕಾಣಕ್ಕೂ ಬಿಡಲ್ಲ. ಏನಪ್ಪ, ನಿಮ್ ಮನ್ಸಲ್ಲಿ ಬೇರೆ ಯಾವ್ದೋ ಹುಡುಗಿದೆ, ಅದ್ ಯಾರು ಅಂತ ನನಗೆ ಗೊತ್ತಾಗ್ಬೇಕು. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಮ್ಮ, ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವೆಲ್ಲ ನನಗೆ ಗೊತ್ತಿಲ್ಲ. ಆ ಹುಡುಗಿನ ನನ್ನ ಮುಂದೆ ನಿಲ್ಲಿಸಿ ಕ್ಷಮಾಪಣೆ ಕೇಳಿಸ್ಬೇಕು. ಇಲ್ದೇ ಹುಡುಗಿನ ಎಲ್ಲಿಂದಮ್ಮ ಕರ್ಕೊಂಡ್ಬಂದು ಕ್ಷಮಾಪಣೆ ಕೇಳಿಸ್ಲಿ? ನೀವೇನಾದ್ರೂ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನನ್ನ ಸಾವಿಗೆ ನೀವೇ ಕಾರಣ ಅಂತ ಪತ್ರ ಬರ್ದಿಟ್ಟು ಸಾಯ್ತೀನಿ. ಯಾವ್ದೋ ಒಂದು ಹುಡುಗಿನ ಕರ್ಕೊಂಬಂದು ತೋರ್ಸಿದ್ರೆ ಆಯ್ತಪ್ಪ. ಇಲ್ಲ ಅಂದ್ರೆ ನೀನು ನಿನ್ನ ಸಂಸಾರಿ ಜೀವನಕ್ಕೆ ಎಳ್ಳು ನೀರು ಬಿಡ್ಬೇಕಾಗುತ್ತೆ. ಪಾಂಡ್ರಂಗನ್ ಪಕ್ಕ ಮೆಟ್ಲು ಕೆಳಗೆ ಮಲಗಬೇಕಾಗುತ್ತೆ. ಯಾವ ಹುಡುಗಿನ ಅಂತ ಕರ್ಕೊಂಬಂದು ತೋರಿಸ್ಲೋ? ಪಲ್ಲುಗಿಂತ ಚೆನ್ನಾಗಿರೋ ಹುಡುಗಿನ ಕರ್ಕೊಂಬಂದ್ರೆ ಮಕ್ ಹೊಡೆಸ್ಕೊಂತ್ಯಾ. ನಂತರ ಚಿತ್ರ ವಿಚಿತ್ರವಾಗಿರೋ ಹುಡುಗಿನ ಕರ್ಕೊಂಬಂದ್ರೆ ನಿನ್ನ ಪ್ರಾಬ್ಲಮ್ಮು ತೀರುತ್ತೆ. ನೋಡ್ಪತ್ತು, ನನ್ನ ವಿಷಯ ಲೋಕಾಂತರ ಆಗೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನೀನೇ ಹುಡುಗಿ ಬೇಸ್ ಹಾಕೊಂಡ್ಬಂದ್ಬಿಡ. ಆಗೋದಿಲ್ಲಪ್ಪ. ಇವಾಗ ಅತ್ಯಾಚಾರದ ಸೀಸನ್ನು. ಡೆಲ್ಲಿನಲ್ಲಿ ಅತ್ಯಾಚಾರ ಆದ್ಮೇಲೆ ಗಲ್ಲಿರೋ ಕಾಮಂಡ್ರೆಲ್ಲ ರೋಚಿಗೆದ್ದು ಬಿಟ್ಟಿದ್ದಾರೆ. ನಾನು ಹೆಣ್ಣಿನ ವೇಷ ಹಾಕೊಂಡು ಬರ್ತಾ ಇರೋದು, ಅವ್ರ ಕಣ್ಣು ನನ್ನ ಮೇಲೆ ಬೀಳೋದು, ಮೈಕೈ ತುಂಬ್ಕೊಂಡು ಚೆನ್ನಾಗಿದೆ ಐಟಮ್ ಅಂತ. ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರೋ ಜವಾಬ್ದಾರಿ? ನಾನು ಯಾರೋ ನಾನು ನಿನ್ನ ಆಪ್ತ ಮಿತ್ರ. ನನಗೋಸ್ಕರ ಇಷ್ಟು ಚಿಕ್ಕ ಸಹಾಯನೂ ಮಾಡಲ್ವ ನೀನು? ಸರಿ ಕಣೋ, ನಾನು ಹೆಣ್ಣಿನ ವೇಷ ಹಾಕಕ್ಕೆ ತಯಾರು. ಆದ್ರೆ ನನ್ನ ಸೈಜಿನ ರೌಕೆ ಸಿಗ್ಬೇಕಲ್ಲ. ನೀನು ಒಪ್ಪೋದಾದ್ರೆ ಒಂದು ಸಿಂಪಲ್ ವೇಷನೇ ಹಾಕಿಸ್ತೀನಿ. ಯಾವ್ದಪ್ಪ ಅದು? ಹೆಂಗೆ? ನಿಮ್ದುಕ್ಕೆ ಮನೇಲಿ ಯಾರಿಗೆ ಇದ್ದೀರಾ? ನಿಮ್ದಕ್ಕೆ ಯಾರಿಗೆ ಬೇಕು? ನಮ್ದುಕ್ಕೆ ದೋಸ್ತ್ ವಿಠಲ್ ಮಹಾರಾಜ್ಗೆ ಇದ್ದಾರಾ? ನಮ್ಮ ಅಳಿಯಿಂದಲ್ಲ ಕೇಳ್ತಾ ಇದ್ದಾಳಲ್ಲ, ಯಾಕೆ? ऐसे छोटा मोटा बात कनको जाती. ಅದು ಏನು ಹೇಳಿದ್ಯೋ ನನಗೊಂದು ಅರ್ಥ ಆಗಲಿಲ್ಲ. ಸ್ವಲ್ಪ ಇಲ್ಲಮ್ಮ ಕಲಿತೀನಿ. ಅಳಿಯಂದಿಲೆ, ನಿಮ್ಮನ್ನು ಹುಡುಕೊಂಡು ಯಾವುದೋ ಬೋಬಮ್ಮ ಬಂದಿದೆ, ಸ್ವಲ್ಪ ಬರ್ತಿಲ್ಲ? ಅರೆ ಓ ಸಬೀನಾ, ಕೈಸಿ ಹೇ ತು? मैं अच्छी हूँ, तू कैसा है रे? ಸಖತ್ತಾಗಿದ್ದೀನಿ. ಬಾ ರೂಮ್ಗೆ ಹೋಗಿ ಬಾತೆ ಮಾಡೋಣ. ನಕ್ಕೋ ರೂಮ್ಗೆ ಬಂದು ಮಾತಾಡಿದ್ರೆ ಜನ ಸುಮ್ಮನೆ ಇರ್ತಾರಾ? ಸ್ಟೋರಿಗೆ ಕಟ್ಬಿಡ್ತಾರೆ. ಅಳಿಯಂದಿಲೆ, ಈ ಬೂಬಮ್ಮನ ಜೊತೆ ಅದೇನು ಮಾತಾಡೋದಿದೆಯೋ ಅದನ್ನ ಇಲ್ಲೇ ಮಾತಾಡಬಾರ್ದ? ರೂಮಲ್ಲಿ ಮಾತಾಡೋಂತಲ್ಲ ಹಾಸ್ಯ ಏನಿದೆ? ಆಯ್ತಾಯ್ತು. ಏನಮ್ಮ ಪಲ್ಲು, ಸ್ವಲ್ಪ ಇಲ್ಲಿ ಬರ್ತೀಯಾ? ಏನಪ್ಪ ಕರ್ದಿದ್ದು? ಏನಮ್ಮ ಪಲ್ಲು, ನಿಮ್ಮ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾಳೆ ಅಂತ ಹೇಳ್ತಿದ್ಯಲ್ಲ, ಆ ಹುಡುಗಿ ಬೇರೆ ಯಾರೋ ಅಲ್ಲ, ಇವಳೆ. ಸಲಾಮ್ ಅಲೈಕುಂ ಪಲ್ಲು ಬೇಗಂ. ಮುಖನೇ ಸರಿಯಾಗಿ ಕಾಣಿಸ್ತಿಲ್ಲ. ಅವರು ಬೇರೆಯವ್ರಿಗೆ ಮುಖ ತೋರ್ಸೋ ಹಾಗಿಲ್ಲ. ಕಲರ್ ವಾಟ್ ಕಲರ್? ಡಾರ್ಕ್ ಬ್ಲಾಕ್ ಕಲರ್. ನಮಸ್ಕಾರ ಕಣ್ರಿ ಫಾತಿಮಾ.
ನಾನ್ ಫಾತಿಮಾ ಅಲ್ಲ ಸಬೀನಾ. ವಿಟ್ಲಾ ನಿಮ್ದುಕ್ಕೆ ಮನೇಲಿ ಎಲ್ರು ಮೀಟ್ ಮಾಡಾಯ್ತಲ್ಲ, ನಾನು ಇನ್ನು ಹೋಗ್ಲಾ? ಸಬೀನಾ, ನನ್ನ ಮೇಲೆ ಕೆಲವ್ರಿಗೆ ಅನುಮಾನ ಇದೆ. ಆ ಅನುಮಾನ ಬಗೆಹರಿಯೋವರೆಗೂ ನೀನು ಈ ಮನೇಲೇ ಇರು. ಬಿಟ್ಲ ಇನ್ನು ಎಷ್ಟು ದಿವಸ ವೇಷ ಹಾಕೊಂಡಿರ್ಬೇಕು? ಇನ್ನೊಂದು ಸ್ವಲ್ಪ ದಿವಸ ಕಣೋ. ನನ್ನ ಮೇಲೆ ನಮ್ಮ ಭಾವಂಗೆ ಅನುಮಾನ ಬಂದಿದೆ, ನನ್ನ ಹೆಂಡತಿಗೆ ಅನುಮಾನ ಬಂದಿದೆ. ಆ ಅನುಮಾನ ಬಗೆಹರಿಯೋವರೆಗೂ ನೀನು ಈ ಡ್ರೆಸ್ಸಲ್ಲಿ ಇರಬೇಕು. ಸುಮ್ಮನೆ ಇರಲ್ಲ, ಈ ವೇಷ ಹಾಕೊಳ್ಳೋದು ಎಷ್ಟು ಕಷ್ಟ ಗೊತ್ತೇನೋ, ಸಿಕ್ಕಾಬಿಟ್ಟೆ ಟೈಟು. ನಿನ್ನ ಆಪ್ತ ಮಿತ್ರಿಗೆ ಇಷ್ಟು ಸಹಾಯ ಮಾಡಲ್ವಾ? ಇನ್ನೊಂದು ಸ್ವಲ್ಪ ದಿವಸ ಈ ಡ್ರೆಸ್ಸಲ್ಲಿರೋ, ಆಮೇಲೆ ನೀನು ಹೋಗ್ತೀನಿ. ನೀನು ಅದೆಷ್ಟು ಮಸಾಲೆ ದೋಸೆ ತಿಂತೀಯ ಅದಷ್ಟು ನಾನೇ ಕೊಡಿಸ್ತೀನಿ. ಆದ್ರೆ ನಾನು ಒಬ್ಬಂಟಿ ಆಗಿದ್ದಾಗ ಪಾಂಡುರಂಗ ಬಂದು ನನ್ನ ಕಾಳಾಕ್ಬಿಟ್ರೆ ಕೆಲಸ ಮಾಡು, ಪಟ್ಟಂತ ರಾಕಿ ಕಟ್ಬಿಟ್ಟು ಬೈ ಅಂದ್ಬಿಡು. ಏನು ಯಜಮಾನ್ರೆ, ನೆನ್ನೆಯಿಂದ ಈ ಮನೆಯಲ್ಲಿ ಒಂದು ಪಾತ್ರ ಮಿಸ್ಸಿಂಗು. ನಮ್ಮ ಜಾರ್ಜ್ ಚಂಬಲ್ದಿನ್ನಿ ಅವ್ರೇನಾದ್ರು ದೇಶಾಂತರ ಹೋಗ್ಬಿಟ್ರೇನೆ? ಆ ಯಮ್ಮ ಯಾಕೆ ದೇಶಾಂತರ ಹೋಗ್ತಾರೆ? ಆ ಯಮ್ಮ ಇಲ್ಲಿಗೆ ಬಂದಿರೋದೇ ನಿಮ್ಮ ದೇಶಾಂತರ ಕಳ್ಸಕ್ಕೆ. ಹಾಗಿದ್ರೆ ಈ ಮನೆಯಲ್ಲಿ ಯಾರು ಮಿಸ್ಸಿಂಗ್ ಅಂತ ಹೇಳು, ನನ್ಗೆ ಆತಂಕ ಆಗ್ತಿದೆ. ಪದ್ದು ಯಜಮಾನ್ರೆ, ನಿನ್ನೆ ಬೆಳಗ್ಗೆ ಹೋದವನು ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ, ರಾತ್ರಿ ಊಟಕ್ಕೂ ಬಂದಿಲ್ಲ, ಬೆಳಗ್ಗೆ ತಿಂಡಿಗೂ ಬಂದಿಲ್ಲ. ಮನೆಯಲ್ಲಿ ಒಂದು ಊಟ ಮಿತ್ತು ಅಂತ ಹಾಲು ಕಾಯಿಸ್ಕೊಂಡು ಕುಡಿ, ಹಾಳಾಗಿ ಹೋಗ್ಲಿ ಅವ್ನು. ಹಾಗಂತ ಸುಮ್ಮನೆ ಇರಕ್ಕಾಗುತ್ತೆ ಯಜಮಾನ್ರೆ? ಫೋನ್ ಮಾಡೋನು ಎಲ್ಲಿದ್ದಾನೆ ಅಂತ ಕೇಳಿ. ಈಗ ತಗೊಂಡು ತಲೆ ಮೇಲೆ ಕೊಟ್ಬಿಡ್ತೀನಿ, ಗೊತ್ತಾನೆ? ಅಲ್ಲ ನಾನು ಯಾರು ಅಂತ ಗೊತ್ತಾನೆ? ಹೇಳಿ ಕೇಳಿದ್ದು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಕಣೆ. ಮನೆ ಯಜಮಾನ ಹೋಗೋವಂಥ ವ್ಯಕ್ತಿ ಯಜಮಾನ್ರೆ ನಾವು ಇಂಥ ಕಡೆ ಹೋಗ್ತಾ ಇದೀವಿ, ಇಂಥ ದಿವಸ ಬರ್ತೀವಿ ಅಂತ ತಿಳಿಸ್ಬಿಟ್ಟು ಹೋಗ್ಬೇಕು. ಹಂಗೆ ಹೋಗೋವನಂದ್ರೆ ಹಾಳಾಗಿ ಹೋಗ್ಲಿ, ಇಷ್ಟ ಆಯ್ತು ಅಂದ್ರೆ ಬರಲಿ, ಇಲ್ಲಾಂದ್ರೆ ಅಲ್ಲೇ ಬಿದ್ದಿರ್ಲಿ. ಅಯ್ಯೋ ಸಬೀನಾ, ಪಾಂಡುರಂಗ ಹಮ್ನ ಕಾಯ್ಕೊ ಮಾಡ್ತಾರೆ. ಸಬೀನಾ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಪ್ಯಾರ್ಗೆ ಮಾತೆಲ್ಲ ಇಟ್ಕೋಬಾರ್ದು. ನಾನು ಇನ್ನು ಟೀನೇಜು, ಆದ್ರೆ ಆಲ್ರೆಡಿ ಎಂಗೇಜು. ಯಾರು ನಿನ್ನ ಮೆಚ್ಚಿದ ಹುಡುಗ? ಆ ಬಿಟ್ಟಲ್ಲ ತಾನೇ? ನೈ, ನಾನು ವಿಟ್ಲ ಸಿರ್ಫ್ ದೋಸ್ತ್. ಮೊದಲು ಫ್ರೆಂಡ್ಸ್ ಆಗಿರ್ತೀರಾ, ಆಮೇಲೆ ಪ್ರೇಮಿಗಳು ಆಗ್ಬಿಡ್ತೀರಾ. ಈ ರೀತಿ ಮಾತಾಡೋಕೆ ನಿಮ್ದಕ್ಕೆ ನಾಚಿಕೆ ಆಗಲ್ಲ? ನೀವಿನ್ನೂ ಇಲ್ಲೇ ನಿಂತಿದ್ರೆ ನಾನು ಬಚಾವ್ ಬಚಾವ್ ಅಂತ ಕೂಕೊಂಡ್ಬಿಡ್ತೀನಿ. ಹಾಗೆಲ್ಲರ ಮಾಡ್ಬಿಟ್ಟಿಯ ಸಬೀನಾ, ಆಮೇಲೆ ಜನಗಳು ನನ್ನ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸದ್ಯಕ್ಕೆ ಪಾಂಡುರಂಗಂಗೆ ಇನ್ನೊಂದು ಸ್ವಲ್ಪ ಸಲಿಗೆ ಕೊಟ್ಬಿಟ್ಟಿದ್ರೆ ಅದು ಏನು ಅನಾಹುತ ಆಗ್ಬಿಟ್ಟಿರೋದು. ರೂಮಲ್ಲಿ ಕೂತ್ಕೊಂಡು ಈ ಭೂಮಮ್ಮನ ಜೊತೆ ಕಿಕ್ 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 ಕಿಕ್ಕಿ ಅಂತ ಕಿಸಿತಾ ಇದ್ದಿಲ್ಲಲ್ಲ, ನಾಚಿಕೆ ಆಗಲ್ವ ನಿಮ್ ಜನ್ಮಕ್ಕೆ? ಅತ್ತವ್ರೆ, ಆಡೋ ಮಾತಿನ ಮೇಲೆ ನಿಗಾ ಇರ್ಲಿ. ಈ ಭೂಮಮ್ಮ ವಿಟ್ಲ, ಸಾರಿ ಸಬೀನಾ, ಈ ಸಬೀನನ್ನ ಯಾರು ಅನ್ಕೊಂಡ್ರಿ? ಯಾರು? ನಮ್ಮ ಅಕ್ಕ ಇದ್ದ ಹಾಗೆ. ಬಕ್ರೀದ್ ಹಬ್ಬದಲ್ಲಿ ಬಕ್ರಾ ನೋಡಿಬೇಕಾದ್ರೆ ಏನೇನಾಯ್ತು ಅಂತ ಹೇಳ್ತಾ ಇದ್ರು, ಅದಕ್ಕೆ ನಗ್ತಾ ಇದ್ವಿ. ಅದ್ರಲ್ಲೂ ಒಂದು ಬಕ್ರಾ ಇವ್ರನ್ನ ಬಕ್ರಾ ಮಾಡಿ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಂತೆ. ಹೌದು ದಾದಿಮಾ, ನಮ್ಮ ಮನೇಲಿ ಹಬ್ಬಗೆ ಜೋರಾಗಿ ಮಾಡ್ತಾರೆ. ಮುಂದಿನ ಸಲ ಹಬ್ಬಗೆ ನೀವು ಬನ್ನಿ, ಕೈಮಾಗೆ ಮಾಡ್ತಾರೆ. ಅಮ್ಮ ಭೂಮಮ್ಮ, ನಾವು ಗಂಡುಗಲಿ ವಂಶದವಳು, ಅದನ್ನೆಲ್ಲ ತಿನ್ನೋಲ್ಲ. ಅಳಿಯಂದಿಲೆ ಕಿಕ್ಕಿ ಕಿಕ್ಕಿ ಅಂತ ಕಿಸಿಯೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಪಲ್ಲು ಏನಾದ್ರೂ ಕೇಳಿಸ್ಕೊಂಡ್ರೆ ಮಕ್ಕ ಉಗಿತಾಳೆ. ಆಯ್ತು, ಮೆಚ್ಚಿಗೆ ನಗ್ತೀವಿ, ನೀವು ಹೊಡ್ಬನ್ನಿ. ಆಯ್ತು. ಲೋ ಪದ್ದು, ನಮ್ಮ ಬಾವನ್ ಟೇಸ್ಟ್ ಇಷ್ಟೊಂದು ಕೆಡ್ತು ಅಂತ ಗೊತ್ತೇ ಇರಲಿಲ್ಲ ಕಣೋ. ಎಮ್ಮೆಗೆ ಬುರ್ಕ ಹಾಕಿದ್ರು ಸ್ವಲ್ಪ ಸರ್ಕೋ ಅಂತ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಮುಂದಿನ ಸಲ ಅವನೇನಾರು ನಾನು ಮಾತಾಡ್ಸಕ್ಕೆ ಅಂತ ಬರಲಿ, ಮಕ್ ಕೊಡ್ಬಿಡ್ತೀನಿ. ಹಾಗೆ ನಾ ಮಾಡಿ ಹಿಡ್ಬಿಟ್ಟು ಆ ಕೆಲಸ ಕೆಟ್ಟೋಗುತ್ತೆ. ಒಂದು ಸ್ವಲ್ಪ ದಿವಸ ನೀನು ಇದೇ ವಯಸ್ಸಲ್ಲಿರೋ, ಆಮೇಲೆ ನಿನ್ನ ಮಾಮೂಲಿ ವಯಸ್ಸಲ್ಲಿ ಬರುವಂತೆ. ಅವನು ನೀನು ಇಲ್ದೇ ಇರೋ ಟೈಮ್ ನೋಡ್ಕೊಂಡೆ ಬಂದು ಮಾತಾಡಿಸ್ತಾನ. ಒಂದು ಕೆಲಸ ಮಾಡ್ತೀನೋ ನನ್ನ ಆಪ್ತ ಮಿತ್ರ, ಇನ್ಮೇಲಿಂದ ಬಾಗಿಲಿಗೆ ಬೀಗ ಹಾಕೊಂಡು ಹೋಗ್ತೀನಿ. ನೀನು ಬೀಗ ಹಾಕೊಂಡೋದ್ರೆ ನನ್ನ ಹೊಟ್ಟೆ ಪಾಡ್ದೇನ್ ಗತಿ? ಕಿಟಕಿ ನಿನ್ನ ಪಾಲಿಗೆ ಸತ್ತೋಗಿದ್ಯಾ? ಕಿಟಕಿ ಆಚೆಯಿಂದ ಮಸಾಲೆ ದೋಸೆ ಹಾಕ್ತೀನಿ, ಇದು ಚೆನ್ನಾಗಿ ಗದ್ಗು. ಅಯ್ಯಮ್ಮ ಸಬೀನಾ, ನಾನು ಅಕೇಲೆ ಇರುವಾಗ ಬರಬೇಡ ಅಂದ್ರೆ ಮತ್ತೆ ಮತ್ತೆ ಬರ್ತೀಯಲ್ಲ, ನಿನ್ನ ನಾಚಿಕೆ ಆಗಲ್ಲ? ಅಲ್ಲ ವಿಠಲ, ನಿನ್ನ ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕೊಂಡು ಹೋದ್ನಲ್ಲ, ಯಾಕೆ ಅಂತ? ನಿನ್ನಂತ ಶೈತಾನಿಂದ ಕಾಪಾಡೋಕೆ ಹಾಗೆ ಮಾಡಿದ್ದಾರೆ. ಮರ್ಯಾದೆಯಿಂದ ಆಚೆ ಹೋದ್ರೆ ಸರಿ, ಇಲ್ಲಾಂದ್ರೆ ಕೂಕೊಂಡ್ಬಿಡ್ತೀನಿ. ನಮ್ದಕ್ಕೆ ಬಚಾವ್, ನಮ್ದಕ್ಕೆ ಬಚಾವ್. ಭಯ್ಯ, ಆ ಪಾಂಡುರಂಗ ನನ್ನ ಮೇಲೆ ಕಣ್ಣಿಗೆ ಹಾಕಿದ್ದಾರೆ. ನಾನಿನ್ನಿಲ್ಲಿರಲ್ಲ, ವಾಪಸ್ಗೆ ಹೋಗ್ತೀನಿ. ನನಗೆ ಗೊತ್ತಿತ್ತು ಹಬಿ ಒಂದಲ್ಲ ಒಂದ್ ದಿವಸ ಹೀಗೆ ಮಾಡೇ ಮಾಡ್ತಾರೆ ಅಂತ. ಅಣ್ಣಯ್ಯ, 3 ಹೆಣ್ಸು ಅಷ್ಟ್ರಲ್ಲಿ ಎಲ್ಲಿದ್ರು ಆಚೆ ಬರ್ಬೇಕು, ಇಲ್ಲಾಂದ್ರೆ ಇಡೀ ಆಸ್ತಿ ನಾನೇ ತಗೊಂಡ್ಬಿಡ್ತೀನಿ.
ಅಭಿ ವಾಟ್ ಇಸ್ ದಿಸ್? ಸಬೀನಾ ರೂಮಲ್ಲಿ ಬಂದಿದ್ದು ಅಂದ್ರೆ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ರಲ್ಲ, ನಿಮಗೆ ಕ್ಷೇಮ ಆಗಲ್ವೇನ್ರಿ? ಇದೊಂದೇ ಸಲ ಅಲ್ಲ ದೀದಿ, ಪದೇ ಪದೇ ಬರ್ತಾರೆ, ಪ್ಯಾರ್ಗೆ ಮಾಡು ಅಂತ ಜಾನ್ಗೆ ತಿಂತಾರೆ. ಏನ್ರಿ ಈ ಭೂಬಮ್ಮ ಇಷ್ಟೊಂದು ಸುಳ್ಳು ಹೇಳ್ತಾವಳೆ? ಜಾಜಿ ಜಂಬಲ್ ತಿಂದಿವ್ರೆ. ಭೂಬಮ್ಮ ಮತ್ತು ನಮ್ಮ ಹಳೆಯಂದ್ರ ಮತ್ತೆ ಅದು ಯಾವ ರೀತಿ ಸಂಬಂಧ ಇದೆ ಅಂತ ಕಂಡಿಡಿಬೇಕು ಅಂತ ಬಂದ ಕಣ್ರಿ. ಬಾಬಾ, ನೀವು ತಿಳ್ಕೊಂಡ್ರು ಹಾಗೆ ನಮ್ಮಿಬ್ರ ಮಧ್ಯೆ ಆತರ ಯಾವ ಸಂಬಂಧನೂ ಇಲ್ಲ. ಇವ್ರನ್ನ ಯಾರು ಅನ್ಕೊಂಡಿದ್ರ? ನಮ್ಮ ಅಕ್ಕ ಇದ್ದ ಹಾಗೆ. ನಮ್ಮ ಕಡೆಯಿಂದ ತಪ್ಪ ಹಳೆಯಂದ್ರೆ ತಪ್ಪು ಕಾಣಿಕೆ ಅಂತ 200 ರೂಪಾಯಿ ಕೊಡ್ತೀನಿ, ತಗೊಳ್ತಾ ದೋಸೆ ತಿನ್ನಿ. ನನಗೆಲ್ಲ ಮತ್ತು ನೀನು ಯಾಕ್ರೆ ಹೀಗೆ ಮಾಡಿದ್ರಿ? ಅದು ಇವರಿಬ್ರು ನನಗೆ ಬೇರೆ ಹುಡುಗಿ ಜೊತೆ ಅಫೇರ್ ಇದೆ, ಆ ಹುಡುಗಿನ ಮನೆಗೆ ಕರ್ಕೊಂಡು ಬರಲೇಬೇಕು ಅಂದ್ರಲ್ಲ, ವಿಧಿ ಇಲ್ಲದೆ ಪದ್ದುಗೆ ಹುಡುಗಿ ವಯಸ್ಸು ಹಾಕ್ಸ್ಕೊಂಡು ಕರ್ಕೊಂಡ್ ಬಂದೆ. ಅಂದ್ರೆ ನಿಮಗೆ ಅಂತ ಯಾವ ಅಫೇರ್ಗಳು ಇಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣ್ರಿ. ಮತ್ತ್ಯಾಕ್ರಿ ವಿಟ್ಲನ್ ಮೇಲೆ ಅನುಮಾನ ಪಟ್ರಿ? ಮತ್ತಿನ್ನೇನ್ರಿ, ನಾನು ಅವತ್ತೇನೋ ಚಂಪನ್ ಕೆನ್ನೆ ಮೇಲೆ ಒಂದು ಬರಿಬಾರ್ದು ಪದ್ಯ ಬರೆದ್ಬಿಟ್ಟಪ್ಪ. ಅಷ್ಟಕ್ಕೆ ಇವರಿಬ್ರು ಸೇರ್ಕೊಂಡು ನಿಮ್ಮ ಹತ್ರ ಬಂದು ಫಿಟ್ಟಿಂಗ್ ಇಟ್ಟು ನನಗೆ ಅವಮಾನ ಮಾಡ್ಬಿಟ್ರಲ್ಲ. ಹೇಗಾದ್ರೂ ಮಾಡಿ ಅವ್ನಿಗೆ ಅವಮಾನ ಮಾಡಬೇಕು ಅಂತ ಅಳಿಯಂದ್ರಿಗೆ ಬೇರೆ ಅಫೇರ್ ಇದೆ ಅಂತ ಪಲ್ಲು ಹತ್ರ ಫಿಟ್ಟಿಂಗ್ ಇಟ್ಬಿಟ್ಟೆ.